ಅಲ್ಲಿ ಇರುವಂಥ ಸುಮಾರು 6 ಲಕ್ಷ ಅಂದಾಜು ಮೌಲ್ಯದ ಬೇರೆ ಬೇರೆ ಜಾತಿಯ ಒಳ್ಳೊಳ್ಳೆಯ ಮರಗಳನ್ನು ಏಕಾಏಕಿ ಕಡಿದು ಮಾರಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದೆ ಮರ ಸಾಗಿಸಿದ್ದು ವಿಡಿಯೋಗಳು ಮತ್ತು ಫೋಟೋಗಳು ನಮ್ಮ ಹತ್ರ ಇದೆ. ಬಟ್ ಶಾಕಿಂಗ್ ನ್ಯೂಸ್ ಏನಂತಂದರೆ, ನಮಗೆ ಈ ವಿಡಿಯೋದಲ್ಲಿ ಇರುವವರು ಭಾರತೀಯ ಜನತಾ ಪಕ್ಷದ ಮಾಜಿ ಕಾರ್ಪೊರೇಟರ್. ಅವರ ಹೆಸರು BJP ರಾಜ್ಯ BJP ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ವೇತಾ ಪೂಜಾರಿ. ನಾವು ಕಮಿಷನರಿಗೆ ನಾವು ಕೂಡ ಈಗ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದನ್ನು ಸಾರ್ವಜನಿಕರ ಗಮನಕ್ಕೆ ಸೆಳೆಯಲಿಕ್ಕೆ. ಯಾಕೆಂತಂದರೆ ಇಡೀ ದೇಶಕ್ಕೆ ಬುದ್ಧಿ ಹೇಳುವ ಜನ. ಓಪನ್ ಹಿಸ್ ಮೌತ್. ಈಗ ಅವರು ಇನ್ನೊಬ್ಬರ ಬಗ್ಗೆ ಪದೇ ಪದೇ ಟೀಕೆ ಮಾಡುವ ಶಾಸಕರೀಗ ಮಾತಾಡಲಿ. ಇದೇನಿದು ಕತೆ? ನಮ್ಮ ಸೂರತ್ಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಒಂದು ವಿಷಯ. ಮಾಧವನಗರ ಅಂತ ವೆಟ್ವೆಲ್ ಅಂತಿದೆ ಅಲ್ಲಿ. ಅದರ ಒಳಗೆ ಒಂದಿಷ್ಟು ಅರಣ್ಯ ಪ್ರದೇಶ, ಸಣ್ಣದು ಮರಗಿಡಗಳಿದೆ. ಒಳಚರಂಡಿಯ ತ್ಯಾಜ್ಯ ನೀರಿನ ಘಟಕ. ಅಲ್ಲಿ ಇರುವಂಥ ಸುಮಾರು 6 ಲಕ್ಷ ಅಂದಾಜು ಮೌಲ್ಯದ ಬೇರೆ ಬೇರೆ ಜಾತಿಯ ಒಳ್ಳೊಳ್ಳೆಯ ಮರಗಳನ್ನು ಏಕಾಏಕಿ ಕಡಿದು ಮಾರಿದ್ದಾರೆ. ಅಷ್ಟು ಸ್ಪೀಡಾಗಿ ಅದನ್ನು ಕೊಂಡೋಗಿದ್ದಾರೆ. ಆದರೆ ಅಲ್ಲಿಯ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಮಹಾನಗರ ಪಾಲಿಕೆ ಗಮನಕ್ಕೆ ತಂದ ಮೇಲೆ ಮಹಾನಗರ ಪಾಲಿಕೆಯವರು ಅರಣ್ಯ ಇಲಾಖೆಗೆ ದೂರು ಕೊಟ್ಟರು. ಆ ದೂರು ಕೊಟ್ಟ ಮೇಲೆ ನಾವು ಸ್ವಲ್ಪ ಕೆಲಸ ಮಾಡಿದ ಮೇಲೆ ಯಾವುದೇ ಪರವಾನಗಿ ಇಲ್ಲದೆ ಮರ ಸಾಗಿಸಿದ್ದು ವಿಡಿಯೋಗಳು ಮತ್ತು ಫೋಟೋಗಳು ನಮ್ಮ ಹತ್ರ ಇದೆ. ಇನ್ನು CCTV ಫುಟೇಜ್ಗಳಿಗೆ ನಾವು ಕಾಯ್ತಾ ಇತ್ತು. ಇದು ನಮ್ಮದೇ ಸರ್ಕಾರ, ನಾವು ತನಿಖೆ ಮಾಡ್ತೇವೆ, ಅರ್ಜಿ ಕೊಡಬೇಕು, ತನಿಖೆ ಮಾಡಿಸ್ತೇವೆ. ಅದು ಒಂದು ಪಾರ್ಟ್. ಅದು ಎರಡನೇ ಪಾರ್ಟ್ ಶಾಕಿಂಗ್ ನ್ಯೂಸ್ ಏನಂತಂದರೆ, ನಮಗೆ ಈ ವಿಡಿಯೋದಲ್ಲಿ ಇರುವವರು ಭಾರತೀಯ ಜನತಾ ಪಕ್ಷದ ಮಾಜಿ ಕಾರ್ಪೊರೇಟರ್. ಅವರ ಹೆಸರು BJP ರಾಜ್ಯ BJP ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ವೇತಾ ಪೂಜಾರಿ ಮತ್ತು ಅವರ ಮಂಡಲ್ ಅಧ್ಯಕ್ಷ ಪುಷ್ಪರಾಜ್. ಇನ್ನೂ ಕ್ವೈಟ್ ಇಂಟ್ರೆಸ್ಟಿಂಗ್ ಏನಂತಂದರೆ, ಮಹಾನಗರ ಪಾಲಿಕೆಯ ಉದ್ಯೋಗಿ ಜೂನಿಯರ್ ಇಂಜಿನಿಯರ್ ಯತೀಶ್, ಅದರ ಜೊತೆಗೊಬ್ಬರು ಕಾಂಟ್ರಾಕ್ಟ್. ಅಂದರೆ ಇವರೆಲ್ಲರೂ ಕೂಡ ಅದರಲ್ಲಿ, ನಾನು ಅವರನ್ನು ಅಪರಾಧಿಗಳು ನಾನು ಈಗ ಹೇಳೋದಿಲ್ಲ, ಬಟ್ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ನಮ್ಮ ಹತ್ರ ಈ ವಿಡಿಯೋಗಳು ಇದು ನಿಮಗೆ ಬೇಕಾದರೆ ನಿಮ್ಮ ಮೊಬೈಲಿಗೆ ನಾನು ಮತ್ತೆ ಕಳಿಸ್ತೇನೆ. ನಾವು ಕಮಿಷನರಿಗೆ ನಾವು ಕೂಡ ಈಗ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದನ್ನು ಸಾರ್ವಜನಿಕರ ಗಮನಕ್ಕೆ ಸೆಳೆಯಲಿಕ್ಕೆ. ಯಾಕೆಂತಂದರೆ ಇಡೀ ದೇಶಕ್ಕೆ ಬುದ್ಧಿ ಹೇಳುವ ಜನ. ಮಾತು ಎತ್ತಿದರೆ ಇನ್ನೊಬ್ಬರ ಕಡೆ ಬೆರಳು ತೋಡಿಸುವಂತಹ ಇವರ ಪಕ್ಷದ ವಿಷಯ ನಾವು ಜನರಿಗೆ ತಲುಪಿಸಬೇಕಲ್ವಾ? ನಾವು ಕಂಪ್ಲೇಂಟ್ ಕೊಡೋದು, ಅದಾಗೋದು ಇದಾಗೋದು ಒಂದು ಭಾಗ, ಜನರಿಗೂ ಗೊತ್ತಾಗ ಸಾರ್ವಜನಿಕ ಸಂವಾದ ಆಗಲಿ. ಲೆಟ್ ಮಿಸ್ಟರ್ ಭರತ್ ಶೆಟ್ಟಿ ಓಪನ್ ಹಿಸ್ ಮೌತ್. ಈಗ ಅವರು ಇನ್ನೊಬ್ಬರ ಬಗ್ಗೆ ಪದೇ ಪದೇ ಟೀಕೆ ಮಾಡುವ ಶಾಸಕರೀಗ ಮಾತಾಡಲಿ. ಇದೇನಿದು ಕತೆ? ಇದರ ವಿಡಿಯೋದಲ್ಲಿ ಇರುವವರು ಯಾರು, ಸರಿಯಾಗಿ ಲಾರಿ ಹತ್ರ ನಿಂತ್ಕೊಂಡಿರೋದು ಎಲ್ಲ ಇದೆ, ಎಲ್ಲ ವಿಷಯವೂ ಇದೆ. ಸೊ ಇದಕ್ಕೂ ಕೂಡ ನಾವು ಯಾವ ವಿಷಯದಲ್ಲೂ ಇದು ರಾಜಿ ಆಗಬಾರ್ದು. ಮತ್ತು ಇದಕ್ಕೆ ಬೇರೆಯವರಿಗೆ ಉಪದೇಶ ಕೊಡುವ, ಬೇರೆಯವರ ಸಂಸ್ಕೃತಿ ಮತ್ತು ಸಂಸ್ಕಾರದ ಬಗ್ಗೆ ಪದೇ ಪದೇ ಮಾತನಾಡುವ BJP ಉತ್ತರ ಕೊಡಬೇಕು. ಈ ಮರವನ್ನು ಹೇಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಎಲ್ಲಿಗೆ ಹೋಗಿದೆ? ಸುಮಾರು 6 ಲಕ್ಷ ರೂಪಾಯಿ ಜಾತಿ ಮರಗಳು. ಅದು ನಾನು ಅಂದಾಜು ಹೇಳೋದು, ಅದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಈ ಶ್ವೇತಾ ಪೂಜಾರಿಯವರು ಇಲ್ಲಿ ಮಹಿಳಾ ನಾಯಕಿಯರು ಬಂದು ಕೂತ್ಕೊಂಡಿದ್ದೆ. ಅದಕ್ಕೆ ಇವರ ಫೇಸ್ಬುಕ್ ವಾಲ್ ತೆಗೆದು ನೋಡಿ ನೀವು. ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ನಮ್ಮಂಥವರವರೆಗೆ ಬಾಬಾ ಏನು ಟೀಕೆಗಳು, ಏನು ಸಚ್ಚಾರಿತ್ರ್ಯದ ಸಂತಾನದ ಕೂಸುಗಳ ಹಾಗೆ ಎಲ್ಲರ ಚಾರಿತ್ರ್ಯ ಹನನ ಮಾಡಿದ ವ್ಯಕ್ತಿ ಇವರು. ಇವರ ಮೇಲೆ ಈಗ ಆರೋಪ ಬಂದಿದೆ, ಅವರು ಉತ್ತರ ಕೊಡಬೇಕು. ಮತ್ತು ಇನ್ನೊಂದು ಅನುಮಾನ ಇದೆ, ಈ ರೀತಿ ಬೇರೆ ಎಲ್ಲಿಯಾದರೂ ಆಗಿದೆ ಅಂತಲೂ ತನಿಖೆ ಆಗಬೇಕು. ನಾವು ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದೇವೆ, ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೇವೆ. ನಾವೊಂದೇ ಅಲ್ಲ, ಮಹಾನಗರ ಪಾಲಿಕೆಯವರು ದೂರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೇವೆ. ಲೆಟ್ ಇಟ್ ಬಿ ಸ್ಟಾರ್ಟ್ ಎನ್ಕ್ವೈರಿ. ಮತ್ತು ಈ ವಿಡಿಯೋಸು CCTV ಫುಟೇಜ್ಗಳನ್ನು ಇಟ್ಟುಕೊಂಡು ನಮಗೆ ಸಾರ್ವಜನಿಕವಾಗಿ ಉತ್ತರವನ್ನು ಅಧಿಕಾರಿಗಳು ಕೊಡಬೇಕು, ಶೀಘ್ರವಾಗಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಮಾಧವನಗರ ಇವರು ಮಹಾನಗರ ಪಾಲಿಕೆಯವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿಗೆ? ಫಾರೆಸ್ಟ್ ಇಲಾಖೆಗೆ. ಹಲಸಿನ ಮರ, ಹೆಬ್ಬಲಸು, ಸಾಗುವಾನಿ ಮತ್ತು ಇತರ ಜಾತಿಯ ಮರಗಳನ್ನು ಸುಮಾರು ಒಂದು 20 ಮರ ಯಾವುದೇ ಪರ್ಮಿಷನ್ ಇಲ್ಲದೆ ತೆಗೆದು ಕೊಂಡೋಗಿದ್ದಾರೆ. ಮುಂದಿನ ಹಂತ ಏನಿಲ್ಲ, ನಾವು ನಮ್ಮ ಸರ್ಕಾರ ಇದೆ, ನಾವು ಅದನ್ನು ಬೆನ್ನಿಡಿತೇವೆ. ವಿಲ್ ಗೆಟ್ ದ ರಿಸಲ್ಟ್. ಮೇಲೆ ಏನು ಕಾನೂನು ಕ್ರಮ ಫಾರೆಸ್ಟ್ ಇಲಾಖೆ ರೂಲ್ಸ್ ಎಲ್ಲ ಏನಿದೆ ಅವ್ರ ಪ್ರಕಾರ ಫಾರೆಸ್ಟ್ ಇಲಾಖೆ
ಆ್ಯಕ್ಟ್ ಮಾಡಲೇಬೇಕು, ಮಾಡ್ತದೆ. ನಾವಿಲ್ಲದ್ರೆ ನಾವು ಮಾಡಿಸ್ತೇವೆ. ಅದರ ಜೊತೆಗೆ ನಮ್ಮದೇ ಸರ್ಕಾರ ಇದ್ದರೂ ಕೂಡ ನನಗೇನು ಮುಜುಗರ ಇಲ್ಲ. ಒಬ್ಬರು ಅರಣ್ಯಾಧಿಕಾರಿಗೆ ಫೋನ್ ಮಾಡಿದರೆ ನೀವು ಸಾಕ್ಷಿ ಕೊಡಿ ಅಂತ ನಮಗೆ ಹೇಳಿ, ಸಾಕ್ಷಿ ಕೊಟ್ಟರೆ ಬರ್ತೇವೆ ಅಂತ RFO. ಆ್ಯಂಡ್ ಐ ಪರ್ಸನಲಿ ಅರ್ಜ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಸೀನಿಯರ್ ಆಫೀಸರ್ಸ್ ಆ್ಯಂಡ್ ಪರ್ಟಿಕ್ಯುಲರ್ ಮಿನಿಸ್ಟರ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಹಿಮ್. ಮರ ಕರೆದಿದ್ದಲ್ಲಿ ಬಿದ್ದಿದೆ, ಹೋಗಿ ನೋಡಿ ಹೇಳಿದರೆ ನೀವು ನಮಗೆ ಸಾಕ್ಷಿ ಕೊಡಿ ಆಮೇಲೆ ನೋಡು ಅಂತ ಹೇಳ್ತಾರೆ ನಮ್ಮ ಅಲ್ಲಿಯ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟು ಮತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿ ಇನಾಯತ್ ಅಲಿ ಅವರಿಗೆ. ಒಬ್ಬ ಅಧಿಕಾರಿ, ಫಾರೆಸ್ಟ್ ಅಧಿಕಾರಿ ಆಗಲಿ ಯಾರೇ ಆಗಲಿ, ಇಂಥದ್ದಾದೇ ಹೇಳಿದ ಕೂಡಲೇ ಸ್ಪಾಟಿಗೆ ಬಂದು ನೋಡಬೇಕಲ್ಲ. ಹೌದಾ, ಎಲ್ಲಿ? ಈಗಲೇ ಬನ್ನಿ ನೋಡಿ. ಹೌದಾ, ಎಲ್ಲಿದ್ದೀರಿ ನೀವು? ನಾವಲ್ಲೇ ಇದ್ದೇವೆ, ಬನ್ನಿ. ಆಯಿತು, ನಾನು ಬರ್ತೇವೆ ಅಥವಾ ಜನ ಕಳಿಸ್ತೇವೆ. ನೀನು ನನಗೆ ಸಾಕ್ಷಿ ತಂದು ಕೊಡಿ ಹೇಳಿ ಆಫೀಸಲ್ಲಿ ಕೂತ್ಕೊಂಡು ಹೇಳಲಿಕ್ಕಿಲ್ಲ. ಒಂದು ಕ್ರೈಮ್ ಆಗುವಾಗ ನೋ ಆಫೀಸರ್ ಶುಡ್ ಸೇ ಲೈಕ್ ದಟ್. ಅಲ್ಲಿ ಕ್ರೈಮ್ ಆಗ್ತಾ ಇದೆ ಅಂದರೆ ನೀನು ನನಗೆ ಸಾಕ್ಷಿ ಕೊಡಿ ಹೇಳಿದರೆ ಅವ್ರಿಗೆ ಸಂಬಳ ಕೊಡೋದು ಯಾಕೆ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.